ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣದಲ್ಲಿ ಈಗ ಸ್ಫೋಟಕ ಸತ್ಯಗಳು ಹೊರಬಂದಿವೆ. ನಾನು ಅಮಾಯಕ, ನನಗೂ ಈ ಕೊಲೆಗೂ ಸಂಬಂಧವೇ ಇಲ್ಲ ಅಂತ ಸತ್ಯ ಹರಿಶ್ಚಂದ್ರನಂತೆ ನಾಟಕವಾಡಿದ ಕಿರಾತಕ ಬಣ್ಣ ಈಗ ಕಳಚಿ ಬಿದ್ದಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಡಾಕ್ಟರ್ ಕೊಲೆಗಾರನ ಬಣ್ಣ ಬಯಲಿಗಿಟ್ಟ ಫೋನ್ ಪೇ ಮೆಸೇಜ್. ಕೊಲೆಗಡುಕನ ಮುಖವಾಡ ಕಳಚಿಟ್ಟ ಎಫ್ಎಸ್ಎಲ್ ಟೀಮ್. ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಕೇಸ್. ತಾನು ಒಬ್ಬ ಡಾಕ್ಟರ್ ಆಗಿ ಹೆಂಡತಿಗೆ ಅನಸ್ತೇಶಿಯಾ ಕೊಟ್ಟು ಕೊಲೆ ಮಾಡಿದ್ದ ಪಾತಕಿ ಡಾಕ್ಟರ್ನ ಬಣ್ಣ ಎಫ್ಎಸ್ಎಲ್ ಟೀಮ್ನಿಂದ ಬಯಲಾಗಿದೆ. ವಾಟ್ಸಪ್ ಚಾಟ್ ಗೊತ್ತಾಗಬಹುದು ಎಂಬ ಭಯದಲ್ಲಿ ಫೋನ್ ಪೇ ಆಪ್ನಲ್ಲಿ ಮೆಸೇಜ್ ಮಾಡಿದ್ದ ಪಾತಕಿಯ ದಾಖಲೆಗಳನ್ನು ಕ್ರೈಮ್ ಟೀಮ್ ಎಕ್ಸ್ಪೋಸ್ ಮಾಡಿದೆ. 10,34,000 ಡಿಜಿಟಲ್ ಫೈಲ್ಸ್. ವಾಟ್ಸಪ್ ಚಾಟ್ಗಳನ್ನು ಡಿಲೀಟ್ ಮಾಡಬಹುದು, ಆದರೆ ಫೋನ್ ಪೇ ಚಾಟ್ಸ್ ಡಿಲೀಟ್ ಮಾಡೋಕೆ ಬರಲ್ಲ. ಇದು ಗೊತ್ತಿದ್ದರೂ ಯಾರು ತಾನೇ ಫೋನ್ ಪೇ ಮೆಸೇಜ್ ಚೆಕ್ ಮಾಡ್ತಾರೆ ಅನ್ನೋ ಧೈರ್ಯದಲ್ಲಿ ಫೋನ್ ಪೇನಲ್ಲಿ ಪ್ರಿಯತಮಿಯ ಜೊತೆ ಚಾಟ್ ಮಾಡಿದ್ದ ಡಾಕ್ಟರ್ ಮಹೇಂದ್ರ ರೆಡ್ಡಿ. ಒಟ್ಟು 10,30,000 ಡಿಜಿಟಲ್ ಫೈಲ್ಗಳು. ಅವುಗಳಲ್ಲಿ ಹತ್ಯೆಯ ರಹಸ್ಯವನ್ನು ಬಿಚ್ಚಿಡುವ 485 ಫೋನ್ ಪೇ ಚಾಟ್ಗಳನ್ನು ದಾಖಲೆ ಸಮೇತ ಬಿಚ್ಚಿಟ್ಟಿದೆ ಕ್ರೈಮ್ ಟೀಮ್. ಅದರಲ್ಲಿ ಪ್ರಿಯತಮೆಗೆ ಏನಂತ ಸಂದೇಶ ಕಳಿಸಿದ್ದ ಗೊತ್ತಾ? ನಾನು ಕೃತಿಕಾಳನ್ನ ಕೊಂದಿದ್ದೇನೆ, ಸಾಕ್ಷ್ಯಗಳಿಲ್ಲದಿದ್ದರೂ ನಾನು ಕಂಬಿಗಳ ಹಿಂದೆ ಹೋಗುತ್ತೇನೆ, ಆಗ ನೀವೆಲ್ಲರೂ ಸಂತೋಷವಾಗಿರಿ ಅಂತ ಬರೆದುಕೊಂಡಿದ್ದ. ಅಷ್ಟೇ ಅಲ್ಲ, ಪೊಲೀಸರು ಫೋನ್ ಮಾಡಿದರೆ ನಾವು ಕೇವಲ ಸ್ನೇಹಿತರು ಅಂತ ಹೇಳು ಎಂದು ಪ್ರಿಯತಮೆಗೆ ಧಮಕಿ ಕೂಡ ಹಾಕಿದ್ದ. ಇಷ್ಟೆಲ್ಲ ಸಾಕ್ಷ್ಯಗಳಿದ್ದರೂ ಜಾಣತನ ಪ್ರದರ್ಶಿಸಿದ್ದ ಮಹೇಂದ್ರ ರೆಡ್ಡಿ ಹೈಕೋರ್ಟ್ನಲ್ಲಿ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದ. ಆದರೆ ಎಫ್ಎಸ್ಎಲ್ ಟೀಮ್ ನೀಡಿದ ಈ ಬಲವಾದ ಡಿಜಿಟಲ್ ಪುರಾವೆಗಳನ್ನು ಗಮನಿಸಿದ ನ್ಯಾಯಾಲಯ ಮಹೇಂದ್ರ ರೆಡ್ಡಿಯ ಜಾಮೀನು ಅರ್ಜಿಯನ್ನು ವಜಾ ಮಾಡಿದೆ. ತಪ್ಪು ಮಾಡಿದವರು ಎಷ್ಟೇ ಬುದ್ಧಿವಂತರಾಗಿದ್ದರೂ ಕಾನೂನಿನ ಕೈಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅನ್ನೋದಕ್ಕೆ ಈ ಪ್ರಕರಣವೇ ಸಾಕ್ಷಿ. ಸಾಮಾನ್ಯವಾಗಿ ಮೆಡಿಕಲ್ ಕ್ರೈಮ್ ಕೇಸ್ಗಳಲ್ಲಿ ಆರೋಪಿಗಳು ಈಸಿಯಾಗಿ ಬಚಾವಾಗ್ಬಿಡ್ತಾರೆ. ಆದರೆ ಬೆಂಗಳೂರು ಕ್ರೈಮ್ ಟೀಮ್ ಪರ್ಫೆಕ್ಟ್ ಸಾಕ್ಷ್ಯಗಳನ್ನು ಕೋರ್ಟಿನ ಮುಂದಿಟ್ಟು ಆರೋಪಿಗೆ ಜಾಮೀನು ಸಿಗದಂತೆ ಮಾಡಿದೆ. ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಅನ್ನೋದಕ್ಕೆ ಇದು ನಿಜಕ್ಕೂ ಒಳ್ಳೆಯ ಉದಾಹರಣೆ. ಡಾಕ್ಟರ್ ಕೃತಿಕಾ ಮರ್ಡರ್ ಕೇಸಿನಲ್ಲಿ ಅಂಥದ್ದೊಂದು ನ್ಯಾಯ ಸಿಗುವ ಭರವಸೆಯಂತೂ ಕಾಣುತ್ತಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.